ಭಾರತವನ್ನ ಕೆಣಕಿದ ಮಾಲ್ಡೀವ್ಸ್ಗೆ ಈಗ ಬಾಯ್ಕಾಟ್ ಬಿಸಿ ಜೋರಾಗಿ ತಡ್ತಾ ಇದೆ. ಪ್ರವಾಸಿ ಕಂಪನಿಗಳಿಂದಲೂ ಕೂಡ ಮಾಲ್ಡೀವ್ಸ್ಗೆ ಬಹಿಷ್ಕಾರ ಕಂಡು ಬರ್ತಾ ಇದೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಪ್ರವಾಸಿ ಕಂಪನಿಗಳು ಕೈ ಜೋಡಿಸಿವೆ. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್, ಟ್ರಾವೆಲ್ ಏಜೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಟ್ರಾವೆಲ್ ಏಜೆಂಟ್ಸ್ ಫೆಡರೇಷನ್ ಬೆಂಬಲ ಸೂಚಿಸಿವೆ. ಅಂದು ಭಾರತದ ಅವಹೇಳನ, ಇಂದು ಹುಟ್ಟುಹಬ್ಬಕ್ಕೆ ವಿಶ್. ಸಚಿವ ಜೈಶಂಕರ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ ಮಾಲ್ಡೀವ್ಸ್ ಸಂಸದ. ಶುಭ ಕೋರೋ ಮೂಲಕ ಭಾರತೀಯರ ಸಿಟ್ಟು ತಣಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಾಯ್ಕಾಟ್ ಮಾಲ್ಡೀವ್ಸ್ ಕ್ಯಾಂಪೇನ್ ಬಳಿಕ ದ್ವೀಪ ರಾಷ್ಟ್ರ ತಂಡ ಹೊಡೆದಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮಾಲ್ಡೀವ್ಸ್ ಪ್ರಯತ್ನ ಪಡ್ತಾ ಇದೆ. ಭಾರತಕ್ಕೆ ಪ್ರವಾಸ ಕೈಗೊಳ್ಳೋದಾಗಿ ಮಾಲ್ಡೀವ್ಸ್ ಅಧ್ಯಕ್ಷ ಹೇಳ್ತಾ ಇದ್ದು, ಲಕ್ಷದ್ವೀಪದಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆ. ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ನಾಗರಿಕ ಮಿಲಿಟರಿ ಬಳಕೆಗಾಗಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಯೋಜನೆ ಆರಂಭ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು, ಎಲ್ಲದರ ನಡುವೆ ತಿಂಗಳಾಂತ್ಯಕ್ಕೆ ಭಾರತಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಬರೋರಿದ್ದಾರೆ. ಪ್ರಶಾಂತ್, ಅಧಿಕಾರ ಬದಲಾವಣೆ ಆಗ್ತಾ ಇದ್ದ ಹಾಗೆ ಸೆಡ್ ಹೊಡೆದು ಬಿಡೋಣ ಭಾರತಕ್ಕೆ ನಡೆಯುತ್ತೆ ಅನ್ನೋ ನಿರ್ಧಾರಕ್ಕೆ ಮಾಲ್ಡೀವ್ಸ್ ಬಂದಿತ್ತ. ಈಗ ಯೂಟರ್ನ್ ಹೊಡಿತಾ ಇದೆಯಾ? ನೋಡಿ, ಭಾರತದ ಅಕ್ಕಪಕ್ಕ ಇರತಕ್ಕಂಥ ಸಣ್ಣ ಸಣ್ಣ ರಾಷ್ಟ್ರಗಳು, ಅದು ನೇಪಾಳ, ಶ್ರೀಲಂಕಾ, ಬರ್ಮಾ, ನಂತರ ಈಗ ಮಾಲ್ಡೀವ್ಸ್ ಕೂಡ, ಅದು ಸೆಡ್ಡು ಹೊಡಿತಾ ಇದೆ ಅನ್ನೋದಕ್ಕಿಂತ ಚೈನಾ ಒಂದು ರೀತಿಯಾಗಿರ್ತಕ್ಕಂಥ ಅವರ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಸಾಲದ ಸುಳಿಯಲ್ಲಿ ಈ ಸಣ್ಣ ರಾಷ್ಟ್ರಗಳನ್ನು ಸಿಲುಕಿಸ್ತಾ ಇದೆ. ನಿಮಗೆ ಇನ್ನಷ್ಟು ಸಾಲ ಕೊಡ್ತೀವಿ ಅನ್ನುವ ನೆಪದೊಡನೆ ಆ ರಾಷ್ಟ್ರಗಳ ವಿದೇಶಾಂಗ ನೀತಿಯನ್ನು ಬದಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿಯೇ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಇಲ್ಲಾಂದರೆ ಮಾಲ್ಡೀವ್ಸ್ನಂತಹ ಒಂದು ಅತ್ಯಂತ ಪುಟ್ಟ ದ್ವೀಪ ರಾಷ್ಟ್ರದ ಅಧ್ಯಕ್ಷರಿಗೆ ಭಾರತದೊಡನೆ ಸೆಡ್ಡು ಹೊಡಿತಕ್ಕಂಥ, ಏನು ಮಿಲಿಟರಿ ಮೈಟ್ ಇಲ್ಲ, ಏನು ಎಕನಾಮಿಕ್ ಮೈಟ್ ಇಲ್ಲ, ಅತ್ಯಂತ ಸಣ್ಣ ರಾಷ್ಟ್ರ. ನೀವು ಭಾರತದ ಮ್ಯಾಪನ್ನು ನೋಡಿದ್ರೆ ಕೆಳಗಡೆ ಬಲಗಡೆಗೆ ಒಂದು ಕಡೆ ಶ್ರೀಲಂಕಾ, ಎಡಗಡೆಗೆ ಲಕ್ಷದ್ವೀಪದ ಪಕ್ಕದಲ್ಲಿ ಒಂದು ಸಣ್ಣ ಮಾಲೆಯ ಥರ ದ್ವೀಪಗಳು ಕಾಣ್ತವೆ. ಅದಕ್ಕೆ ಮಾಲಾ ದ್ವೀಪ ಅದನ್ನು ಕರೀಲಾಗ್ತಾ ಇತ್ತು. ಅದನ್ನು ಪೋರ್ಚುಗೀಸರು ವಶಪಡಿಸ್ಕೊಂಡು, ಅದಕ್ಕಿಂತ ಮುಂಚೆ ಸೌದಿ ಅರೇಬಿಯಾ ಏನು ವ್ಯಾಪಾರಿಗಳಿದ್ದರು, ಅವರು ಭಾರತದ ಜೊತೆ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಟ್ರಾನ್ಸಿಟ್ ಪಾಯಿಂಟ್ ತಮ್ಮ ಹಡಗುಗಳಿಗೆ ಆ ರೀತಿ ಬಳಸ್ಕೊಳ್ತಾ ಇದ್ರು. ಹೀಗಾಗಿ ಅಲ್ಲಿ ಮುಸ್ಲಿಂ ಕನ್ವರ್ಷನ್ 11ನೇ ಶತಮಾನದಲ್ಲಿ ದೊಡ್ಡ ಮಟ್ಟದಲ್ಲಾಯಿತು. ಆ ದ್ವೀಪ ರಾಷ್ಟ್ರದಲ್ಲಿ, ಲಕ್ಷದ್ವೀಪದಲ್ಲೂ ಆಯಿತು, ಮಾಲ್ಡೀವ್ಸ್ನಲ್ಲೂ ಆಯಿತು. ನಂತರ ಪೋರ್ಚುಗೀಸರು ಅದನ್ನು ವಶಪಡಿಸ್ಕೊಂಡ್ರು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಒಂದು 20 ವರ್ಷದ ನಂತರ ಮಾಲೆಗೆ ಅದನ್ನು ಬ್ರಿಟಿಷರು ಮಾಲ್ಡೀವ್ಸ್ ಅಂತ ಕರೆದರು. ಮಾಲೆಗೆ ಒಂದು ಸ್ವತಂತ್ರ ದೊರೆಯಿತು. ಆಗಿನಿಂದಲೂ ಕೂಡ ಬಹುತೇಕ ಭಾರತದ ಮೇಲೆಯೇ ನಿರ್ಭರವಾಗಿರ್ತಕ್ಕಂಥ ರಾಷ್ಟ್ರ ಅದು. 88ರಲ್ಲಿ ಅಲ್ಲಿನ ರಾಷ್ಟ್ರಾಧ್ಯಕ್ಷ ಏನು ಮೊಹಮ್ಮದ್ ಗಯೂಮ್ ಆಗಿದ್ರು. ಮೊಹಮ್ಮದ್ ಗಯೂಮ್ ವಿರುದ್ಧ ಒಬ್ಬ ವ್ಯಾಪಾರಿ ಬಂಡೆದ್ದ. ಮೊಹಮ್ಮದ್ ಗಯೂಮ್ನನ್ನು ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಅಲ್ಲಿನ ಕೂ ನಡೀತಲ್ಲಿ. ಆಗ ಆತ ಮೊದಲು ನೆನಪು ಮಾಡಿಕೊಂಡಿದ್ದು ಭಾರತದ ಸೇನೆಯನ್ನು. ಹಿ ರಿಕ್ವೆಸ್ಟೆಡ್ ಪಾಕಿಸ್ತಾನ್, ಹಿ ರಿಕ್ವೆಸ್ಟೆಡ್ UK, ಹಿ ರಿಕ್ವೆಸ್ಟೆಡ್ US. ಭಾರತ ಮಾತ್ರ ತಯಾರಾಯಿತು. 2 ವಿಮಾನಗಳನ್ನು ಕಳಿಸಿ ಮೊಹಮ್ಮದ್ ಗಯೂನನ್ನು ರಕ್ಷಿಸಿ ಅಲ್ಲಿನ ಬಂಡುಕೋರರನ್ನು ಬಂಧಿಸಲಾಯಿತು. ಆಪರೇಷನ್ ಕ್ಯಾಕ್ಟಸ್ ಅಂತ ಅದನ್ನು ಕರೆಯಲಾಗುತ್ತೆ. ಅದಾದ ನಂತರವೂ ಕೂಡ ಅಂದರೆ ಭಾರತದ ಜೊತೆಗಿನ ಸಂಬಂಧಗಳಲ್ಲಿ ಸಹಜವಾಗಿರ್ತಕ್ಕಂಥ ಒಂದಷ್ಟು ಸ್ಥಿತ್ಯಂತರಗಳಿವೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಚೀನಾ ಏನು ಮಾಡುತ್ತೆ, ಅಮೇರಿಕ ನೋಡಿ, ಚೀನಾದ ವಿರುದ್ಧ ಯಾವ ಸ್ಟ್ರಾಟಜಿಯನ್ನು ಉಪಯೋಗಿಸುತ್ತೋ ಚೀನಾ ಭಾರತದ ವಿರುದ್ಧ ಅದೇ ಸ್ಟ್ರಾಟಜಿಯನ್ನು. ಅಮೇರಿಕ ಏನು ಮಾಡುತ್ತೆ, ಕ್ವಾಡ್ ಇಲ್ಲ ಜಪಾನ್, ವಿಯೆಟ್ನಾಂ, ಆಸ್ಟ್ರೇಲಿಯಾ, ಇನ್ ಸೌತ್ ಚೈನಾ ಸೀದಾ ಅಕ್ಕಪಕ್ಕದಲ್ಲಿವೆ. ಅದರ ಜೊತೆಗೆ ಭಾರತವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಓಲೈಸ್ತಕ್ಕಂಥ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇರೋದು ಚೀನಾನ ಕಟ್ಟಾಕೋದಕ್ಕೋಸ್ಕರ. ಚೀನಾ ಅದೇ ರೀತಿಯ ತಂತ್ರವನ್ನು ಭಾರತದ ವಿರುದ್ಧ ಅನುಸರಿಸುತ್ತೆ.
ಇಲ್ಲಾಂದರೆ ನೇಪಾಳದಲ್ಲಿ ಕಮ್ಯುನಿಸ್ಟರ ಪ್ರಾಬಲ್ಯ ಯಾಕೆ ಬರ್ತಾ ಇತ್ತು? ಅದರಲ್ಲಿ ಚೀನಾದ ಪ್ರಭಾವ ಇತ್ತು. ರಾಜಸತ್ತೆ ಅಂತ್ಯಗೊಳಿಸ್ತಕ್ಕಂಥ ಒಂದು ಪ್ರಭಾವ ಚೀನಾದ ಕಾರಣದಿಂದಾಯಿತು. ಶ್ರೀಲಂಕಾದಲ್ಲಿ ಬಹುತೇಕ ಶ್ರೀಲಂಕಾನ ಒಂದು ರೀತಿ ಡೆಡ್ ಟ್ರ್ಯಾಪ್ನಲ್ಲಿ ಚೈನಾ ಸಿಲುಕಿಸಿ ಶ್ರೀಲಂಕಾದ ಇಡೀ ಒಂದು ವಿದೇಶಾಂಗ ನೀತಿ ಪ್ರೋ ಚೈನಾ ಆಗುವಂತೆ ನೋಡ್ಕೊಳ್ಳಾಯಿತು. ನಂತರ ಅದು ಸಾಲದ ಸುಳಿಯಲ್ಲಿ ಸಿಲುಕಿ ಶ್ರೀಲಂಕಾ ಕೊನೆಗೆ ಯಾರೂ ಸಹಾಯ ಮಾಡದೆ ಭಾರತ ಸಹಾಯ ಮಾಡಬೇಕಾಗಿ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮಾಲ್ಡೀವ್ಸ್ನ ಸರದಿ. ಮಾಲ್ಡೀವ್ಸ್ನಲ್ಲಿ ಚುನಾವಣೆ ನಡೆದಾಗಲೇ ಒಂದು ಕ್ಯಾಂಪೇನ್ ಶುರುವಾಗಿತ್ತು. ಮೊಹಮ್ಮದ್ ಮೈಜು ಈಗೇನು ಚೈನಾಕ್ಕೆ ಹೋಗಿದ್ದಾರೆ, ಮೊಹಮ್ಮದ್ ಮಿಜು, ಪ್ರೊನೌನ್ಸಿಯೇಷನ್ ಸರಿಯಾಗಿ ಗೊತ್ತಿಲ್ಲ ಅವ್ರದ್ದು, ಬೇರೆ 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 ರೀತಿ ಮಾಡ್ತಾರೆ. ಮೊಹಮ್ಮದ್ ಮೈಜು ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು ಚುನಾವಣೆಯಲ್ಲಿ ನಡೆಸಿದರು. ಅಂದರೆ ನೋಡಿ, ಭಾರತದ ಬಹುತೇಕ ಪ್ರವಾಸಿಗರಲ್ಲಿ ಹೋಗ್ತಾರೆ, ಭಾರತ ನೀರು ಪೂರೈಸುತ್ತೆ, ಅಲ್ಲಿನ ನೀರು ಪೂರೈಕೆ ಏನು ಸಮುದ್ರದ ಸಲೈನ್ ವಾಟರ್ ಇರುತ್ತೆ ಅದನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಘಟಕ ಬಂದಾದಾಗ ಭಾರತ ಟ್ಯಾಂಕರ್ ಗಟ್ಟಲೆ ನೀರನ್ನು ಮಾಲ್ಡೀವ್ಸಿಗೆ ಪೂರೈಸುತ್ತೆ, ಇಂಧನವನ್ನು ಪೂರೈಸುತ್ತೆ, ಬೇಕಾದಾಗ ಮಿಲಿಟ್ರಿಯನ್ನು ಪೂರೈಸುತ್ತೆ, ತನ್ನ 2 ಹೆಲಿಕಾಪ್ಟರ್ಗಳನ್ನು ಇಟ್ಟಿದೆ. ಕರೋನಾದ ಸಂದರ್ಭದಲ್ಲಿ ಟೆಸ್ಟಿಂಗ್ನಿಂದ ಹಿಡಿದು ಫುಡ್ ಕಿಟ್ಗಳನ್ನು ಭಾರತ ಒದಗಿಸಿತ್ತು. ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ನಡೀತು. ಕಾರಣ ಚೈನಾ. ಮಾಲ್ಡೀವ್ಸ್ನ ಸಾಲದ 60% ಭಾಗ ಚೀನಾ ಕೊಟ್ಟಿದೆ. ಹೀಗಾಗಿ ಚೀನಾದ ಮೇಲೆ ಒಂದು ರೀತಿಯ ಪ್ರೋ ಚೈನಾ ಒಂದು ಪಾಲಿಸಿ ಶುರು ಆದಾಗ ಚುನಾವಣೆಯ ನಂತರ ಮೊಹಮ್ಮದ್ ಮೈಜು ಏನು ಗೆದ್ದರು, ಅವರು ಭಾರತಕ್ಕೆ ಹೇಳಿದ್ರು, ನಿಮ್ಮ 2 ಹೆಲಿಕಾಪ್ಟರ್ಗಳು ಮತ್ತು ಇನ್ನೊಂದು ಸರ್ವಿಸಿಂಗ್ ಏರೋಪ್ಲೇನನ್ನು ಏನು ಇಟ್ಟಿದ್ದೀರಿ, ಅಲ್ಲೇನು ಇನ್ಫ್ಯಾಂಟ್ರಿಯನ್ನು ಭಾರತ ಇಟ್ಟಿಲ್ಲ, ಕರೆಕ್ಟ್, ಅದರ ಸರ್ವಿಸಿಂಗ್ಗೋಸ್ಕರ ಜನರನ್ನು ಇಟ್ಟಿದೆ, ಅವರನ್ನು ಹಿಂತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಮೊದಲ ಮಾತು ಬಂತು. ಎರಡನೇದಾಗಿ ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಚುನಾವಣೆಯ ನಂತರ ಶುರುವಾದವು. ನನಗನ್ಸುತ್ತೆ ಮಾಲ್ಡೀವ್ಸ್ನ ಯಾವುದೇ ಒಬ್ಬ ರಾಷ್ಟ್ರದ ಮುಖ್ಯಸ್ಥ ಮೊದಲು ಭಾರತಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತು. ಆದರೆ ಈ ಬಾರಿ ಆ ಸಂಪ್ರದಾಯ ಬೇಕಂತಲೇ ಮುರಿಯಲಾಯಿತು. ಟರ್ಕಿಗೆ ಹೋದರು. ಟರ್ಕಿ ಒಂದು ಮುಸ್ಲಿಂ ರಾಷ್ಟ್ರದ ಒಂದು ರೀತಿಯ ನಾಯಕನ ರೂಪದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಟರ್ಕಿಗೆ ಹೋದರು. ಟರ್ಕಿಯ ನಂತರ ಮೊದಲು ಈಗ ಚೈನಾಕ್ಕೆ ಹೋಗಿದ್ದಾರೆ. ಹೀಗಾಗಿ ಇದನ್ನು ಕೌಂಟರ್ ಮಾಡುವ ದೃಷ್ಟಿಯಿಂದ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋದರು. ಈಗ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳಿವೆ, ಅವರು ಹೋಗಿದ್ದು ಬೇರೆ ಕಾರಣಕ್ಕೋಸ್ಕರ ಅಂತ. ಬಟ್ ನನಗನ್ಸುತ್ತೆ ಮಾಲ್ಡೀವ್ಸ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ಪಾಲಿಟಿಕ್ಸು, ಅದನ್ನು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಯಲ್ಲಿಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋದರು. ಲಕ್ಷದ್ವೀಪ ಒಂದು ಪ್ರವಾಸಿ ತಾಣ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳನ್ನು ಫಾಲೋ ಮಾಡ್ತಕ್ಕಂಥ ಒಂದು ದೊಡ್ಡ ಯುವ ಸಮುದಾಯ ಭಾರತದಲ್ಲಿದೆ. ಅದು ಮಾಲ್ಡೀವ್ಸ್ಗೆ ಹೋಗ್ತಾ ಇತ್ತು. ಹಾಗಾಗಿ ಇಲ್ಲ, ನಾವು ಲಕ್ಷದ್ವೀಪಕ್ಕೆ ಹೋಗ್ತೀವಿ ಅಂತಕ್ಕಂಥ ಕ್ಯಾಂಪೇನ್ ಶುರುವಾಯಿತು. ಅದು ಶುರುವಾಗಿದ್ದು ಯಾವಾಗ, ಅದಕ್ಕೊಂದು ಟ್ರಿಗರನ್ನು ಮಾಲ್ಡೀವ್ಸ್ನ 3 ರಾಜಕಾರಣಿಗಳು ಮಾಡ್ತಾರೆ, 3 ಡೆಪ್ಯೂಟಿ ಮಿನಿಸ್ಟರ್ಸ್ಗಳು ಮಾಡ್ತಾರೆ. ಆ ಒಂದು ಟ್ವೀಟ್ನ ನಂತರ ಭಾರತದಲ್ಲಿ ಕೌಂಟರ್ ಅಭಿಯಾನ ಆರಂಭ ಆಯಿತು. ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಭಾರತದ ವಿದೇಶಾಂಗ ನೀತಿಯಲ್ಲಿ. ದಟ್ ಕ್ರೆಡಿಟ್ ಶುಡ್ ಗೋ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಒಂದು ಪ್ರೋ ಅಗ್ರೆಸಿವ್, ಯಾರೂ ನಮ್ಮನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ, ಅದು ಪುಟ್ಟ ರಾಷ್ಟ್ರ ಮಾಲ್ಡೀವ್ಸ್ ಇರಲಿ ಅಥವಾ ದೊಡ್ಡ ರಾಷ್ಟ್ರ ಕೆನಡಾ ಇರಲಿ, ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ರಾಷ್ಟ್ರ ಒಂದು ಹೆಜ್ಜೆಯನ್ನು ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಿದಲ್ಲಿ ನಮ್ಮ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋದು ನಮ್ಮ ವಿದೇಶಾಂಗ ನೀತಿ, ಅದರ ಇಂಡಿಯಾ ಫಸ್ಟ್ ಅಂತಕ್ಕಂಥ ವಿದೇಶಾಂಗ ನೀತಿಯ ಒಟ್ಟಾರೆ ಅರ್ಥವೇ ನಮ್ಮ ಹಿತಾಸಕ್ತಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ವಿದೇಶಾಂಗ ನೀತಿ 2 ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ದೃಷ್ಟಿಯಿಂದ ವಿದೇಶಾಂಗ ನೀತಿ, ಬೇರೆ ರಾಷ್ಟ್ರಗಳ ಜೊತೆ ಆರ್ಥಿಕವಾಗಿರ್ತಕ್ಕಂಥ ಲಾಭ ನಷ್ಟದ ದೃಷ್ಟಿಯಿಂದ ವಿದೇಶಾಂಗ ನೀತಿಯನ್ನು ರೂಪಿಸಲಾಗುತ್ತೆ. ಇವತ್ತಿಗೂ ಇರ್ಬೋದು, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲೂ ಇರ್ಬೋದು, ಇದೇ ಕಾರಣದಿಂದ ವಿದೇಶಾಂಗ ನೀತಿಗಳು ನಡೀತವೆ. ಹೀಗಾಗಿ ಭಾರತದ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋದ ತಕ್ಷಣ ಅದು ಮಾಲ್ಡೀವ್ಸ್ನ ವಿರುದ್ಧ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತಕ್ಕಂಥ ಒಂದು ಸಂಕೇತ ಕೊಡುವುದಕ್ಕೋಸ್ಕರ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿರ್ಬೋದು. ನಾನು ಅಲ್ಲಗಳಿತಾ ಇಲ್ಲ, ನನಗೆ ಹಾಗೆ ಅನಿಸುತ್ತೆ. ನಿನ್ನೆ ನಮ್ಮ ಪ್ಯಾನಲಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದಾಗ ಪ್ರೇಮ್ ಶೇಖರ್ ಹೇಳ್ತಾ ಇದ್ರು, ಇಲ್ಲ ಹಾಗೇನು ಹೋಗಿಲ್ಲ, ಅವರು ಕೊಚ್ಚಿಗೆ ಹೋಗಿದ್ರು, ಕೊಚ್ಚಿಯಿಂದ ಹತ್ತಿರ ಅಂತ ಲಕ್ಷದ್ವೀಪಕ್ಕೆ ಹೋದರು ಅಂತ. ಬಟ್ ಟೈಮಿಂಗನ್ನು ನೋಡಿದಾಗ
ಒಂದು ಮಾಲ್ಡೀವ್ಸ್ನ ವಿದೇಶಾಂಗ ನೀತಿ ಪ್ರೋ ಚೈನಾದತ್ತ ಸಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಾರತ ಅದನ್ನು ಕೌಂಟರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಲಕ್ಷದ್ವೀಪದ ಪ್ರವಾಸೋದ್ಯಮವನ್ನು ಅಕ್ಕಪಕ್ಕದಲ್ಲಿವೆ. ಕೆಲವರು ಹೇಳ್ತಾರೆ ಇಲ್ಲ, ಮಾಲ್ಡೀವ್ಸ್ಗೆ ಹೋಲಿಸಿದ್ರೆ ಲಕ್ಷದ್ವೀಪದ ಕೆಪಾಸಿಟಿ ಆಫ್ ಟೂರಿಸಮ್ ಇಸ್ ವೆರಿ ಲೆಸ್. ಆದರೆ ಪ್ರಧಾನಮಂತ್ರಿಗಳು ಹೋಗಿ ಬಂದು ಇದೆಲ್ಲ ಗಲಾಟೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಲಕ್ಷದ್ವೀಪದ ಆಡಳಿತಾಧಿಕಾರಿ ಟಿ ವಿ ಎದುರುಗಡೆ ಬಂದು ಹೇಳಿದರು, ನಮ್ಗೆ 6 ತಿಂಗಳ ಟೈಮ್ ಕೊಡಿ, ನಾವು 4,000 to 5,000 ರೂಮ್ಗಳನ್ನು ಇಲ್ಲಿ ಕಟ್ತೀವಿ, ಇಲ್ಲಿನ ಪ್ರವಾಸೋದ್ಯಮವನ್ನು ಬೆಳೆಸಿ ತೋರಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅಂದರೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಪ್ರಾಯಶಃ ನನಗನ್ಸುತ್ತೆ ಚೈನಾದ ಜೊತೆಗಿನ ಮೈತ್ರಿಯ ಕಾರಣದಿಂದ ಮತ್ತು ಚೈನಾದ ಡೆಟ್ ಟ್ರ್ಯಾಪ್ನ ಕಾರಣದಿಂದ ಮಾಲ್ಡೀವ್ಸ್ ಪ್ರೋ ಚೈನಾ ಪಾಲಿಸಿಯನ್ನು ಏನು ತೆಗೆದುಕೊಳ್ತಾ ಇದೆ, ಅದರ ಬೆಲೆಯನ್ನು ಮುಂದಿನ ದಿನಗಳಲ್ಲಿ ಉಣ್ಬೇಕಾಗತ್ತೆ ಮಾಲ್ಡೀವ್ಸ್ನ ಜನ. ಅಲ್ಲ, ಈಗ ನೀವು ಶ್ರೀಲಂಕಾದ ನೋಡಿದ್ರಿ, ಶ್ರೀಲಂಕಾದ ಇಡೀ ರಾಜಪಕ್ಷ ಪರಿವಾರ ಪ್ರೋ ಚೈನಾ ಅಂತಕ್ಕಂಥ ಪಾಲಿಸಿಯನ್ನು ಮಾಡ್ತಾ ಇತ್ತು. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಚೈನಾಗೆ ಕೊಡ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಏನಾಯಿತು ಕೊನೆಗೆ ಪರಿಸ್ಥಿತಿ? ಜನ ಬಂಡೆದ್ದು ರಾಜಪಕ್ಷೆ ಮನೆಗೆ, ರಾಷ್ಟ್ರಾಧ್ಯಕ್ಷರ ಮನೆಗೆ ನುಗ್ಗತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸೇಮ್ ವಿತ್ ನೇಪಾಳ ಭಾರತದ, ಅಂದರೆ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಅನ್ನುವ ದೃಷ್ಟಿಯಿಂದ ಭಾರತದ ಜೊತೆಗೆ ನೇಪಾಳದ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಸಂಬಂಧಗಳಿವೆ. ಅವುಗಳನ್ನು ದಾಟಿ ಚೈನಾದ ಕಾರಣದಿಂದ ಭಾರತವನ್ನು ಸೆಡ್ ಹೊಡಿತಕ್ಕಂಥ ಪ್ರಯತ್ನವನ್ನು ನೇಪಾಳ ಮಾಡ್ತು. ನೇಪಾಳ ಸಾಲದ ಸುಳಿಯಲ್ಲಿ ಸಿಲುಕ್ತು. ರೈಟ್. ಅಂದರೆ ಬಾಂಗ್ಲಾದೇಶದಲ್ಲಿ ನಾವು ನೋಡಿದ್ದೀವಿ, ಬಾಂಗ್ಲಾದೇಶದಲ್ಲಿ ಅಮೆರಿಕನೇ ಮುಜೀಬ್ ಹತ್ಯೆಯ ಒಂದು ಪ್ರಮುಖ ಪಾತ್ರಧಾರ ಅಂತಕ್ಕಂಥದ್ದನ್ನು 70-75ರ ದಶಕದಲ್ಲಿ ನಾವು ಮಾತಾಡ್ತೇವೆ. ಬಟ್ ಇಡೀ ವ್ಯತ್ಯಾಸ ಏನು ಭಾವನಾ ಅಂತಂದರೆ ನನಗನ್ಸತ್ತೆ ನೋಡಿ, ಮಾಲ್ಡೀವ್ಸ್ನ 6 ಲಕ್ಷ ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರದ ವಿರುದ್ಧ ನಾವೇನೋ ಭಯಂಕರ ಒಂದು ಕ್ಯಾಂಪೇನ್ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಆದರೆ ನಮ್ಮ ಹಿತಾಸಕ್ತಿಗೆ ಸೆಡ್ ಹೊಡೆದ್ರೆ ಭಾರತ ಇನ್ನೂ ಸುಮ್ಮನಿರಲ್ಲ. ಅದು ಪಾಕಿಸ್ತಾನ ಇರಲಿ, ಅದು ಮಾಲ್ಡೀವ್ಸ್ ಇರಲಿ, ಅದು ಶ್ರೀಲಂಕಾ ಇರಲಿ, ಭಾರತಕ್ಕೆ ಭಾರತದ ಹಿತಾಸಕ್ತಿ ಮುಖ್ಯ. ಮೊದಲು ನಮ್ಮ ವಿದೇಶಾಂಗ ನೀತಿ ಹೇಗಿತ್ತು? ಬೇರೆ ರಾಷ್ಟ್ರಗಳ ಹಿತಾಸಕ್ತಿಯ ದೃಷ್ಟಿಯಿಂದ ನಮ್ಮ ವಿದೇಶಾಂಗ ನೀತಿ ರೂಪಿತವಾಗ್ತಾ ಇತ್ತು. ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ನೋಡಿ, ನೀವು ರಷ್ಯಾ ಉಕ್ರೇನ್ನ ಯುದ್ಧದ ಸಂದರ್ಭದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ಹೇಳಿದ್ವು, ನೀವು ರಷ್ಯಾದಿಂದ ಚೀಪ್ ಆಯಿಲನ್ನು ಕೊಂಡುಕೊಳ್ಳುವ ಹಾಗಿಲ್ಲ, ಅದನ್ನು ಸಂಸ್ಕರಿಸಿ ನೀವು ನಮಗೆ ಮಾರ್ತಾ ಇದ್ದೀರಿ ಅನ್ನುವ ದೃಷ್ಟಿ. ಆಗ ಭಾರತದ ವಿದೇಶಾಂಗ ಸಚಿವರು ಯುರೋಪ್ಗೆ ಹೋಗಿ ಹೇಳಿದರು, ಡೋಂಟ್ ಟೀಚ್ ಅಸ್ ವಾಟ್ ಈಸ್ ಡಿಪ್ಲೊಮಸಿ ಅಂತಕ್ಕಂಥದ್ದನ್ನು. ಅಂದರೆ ಬರೀ ನಿಮ್ಮ ರಾಷ್ಟ್ರದ ಹಿತಾಸಕ್ತಿ ಮುಖ್ಯ ಅನ್ನುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ರಾಜಕಾರಣ ನಡೆಯಲ್ಲ, ನಮ್ಮ ಹಿತಾಸಕ್ತಿ ಕೂಡ ಮುಖ್ಯ. ನನಗನ್ಸುತ್ತೆ ಮಾಲ್ಡೀವ್ಸ್ನ ಪ್ರೋ ಚೈನಾ ಪಾಲಿಸಿ, ಭಾರತದ ಪ್ರಧಾನಮಂತ್ರಿಯ ಮಾಲ್ಡೀವ್ಸ್ನ ಭೇಟಿ, ಭಾರತದ ಪ್ರಧಾನಮಂತ್ರಿಯ ಲಕ್ಷದ್ವೀಪದ ಭೇಟಿ, ಆ ದೃಷ್ಟಿಕೋನದಿಂದ, ಆ ಒಂದು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಕೋನದಿಂದ ನೋಡಬೇಕು ಅಂತ ಅನ್ಸುತ್ತೆ. ರೈಟ್. ಇದರಿಂದ ನನಗೆ ಖುಷಿ ಆಗ್ತಿರೋದೇನೆಂದರೆ ಲಕ್ಷದ್ವೀಪದ ಕಡೆ ಎಲ್ಲರೂ ಗಮನ ಹರಿಸ್ತಿದ್ದಾರೆ ಅಂತ. ಟಾಟಾ ಈಗಾಗಲೇ 2 ಹೋಟೆಲ್ಗಳ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಅಲ್ಲೊಂದು ಏರ್ಪೋರ್ಟ್ನ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದೆ. ಇದೆಲ್ಲದರಿಂದ ಲಕ್ಷದ್ವೀಪದ 3 ಲಕ್ಷ ಜನ ಮಾಲ್ಡೀವ್ಸ್ಗೆ ಹೋಗ್ತಾರೆ. ರೈಟ್. ಅದರ ಅರ್ಧದಷ್ಟು ಜನ ಭಾರತದ ಸಮುದ್ರದ ಬೀಚ್ಗಳಿಗೆ ಸಾಕು, ಭಾರತದಲ್ಲಿ ದೊಡ್ಡ ಮಟ್ಟದ ವಿದೇಶಿ ವಿನಿಮಯ ಉಳಿದುಕೊಳ್ಳುತ್ತೆ. ಅದರಿಂದ ಲಾಭ ಆಗೋದು ನಮಗೇನೆ. ಈಗಾಗಲೇ ಬಾಲಿವುಡ್ನ ಬಹಳಷ್ಟು ಜನ ಲಕ್ಷದ್ವೀಪದ ಫೋಟೋಗಳನ್ನು ಶೇರ್ ಮಾಡಿ ಸೋಷಿಯಲ್ ಮೀಡಿಯಾ ಅಭಿಯಾನಕ್ಕೆ ತಾವು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಮಾಲ್ಡೀವ್ಸ್ ಮಾಡಬಾರದ ತಪ್ಪನ್ನು ಈ ಬಾರಿ ಮಾಡಿಕೊಂಡಿದೆ 3 ಜನ ಸಚಿವರಿಂದ ಅಂತ ಅನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆ ತಯಾರಿ ನಡೀತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಟಾರ್ಗೆಟ್ 20ಗಾಗಿ ಸಿದ್ಧತೆ ನಡೀತಾ ಇದೆ. ಇವತ್ತು ತಯಾರಿ ಸಭೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಇರುತ್ತೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಸಚಿವರು, ಪದಾಧಿಕಾರಿಗಳು, ಡಿಸಿಸಿ ಅಧ್ಯಕ್ಷರು ಭಾಗಿಯಾಗ್ತಾರೆ. 2023ರ ವಿಧಾನಸಭಾ ಅಭ್ಯರ್ಥಿಗಳು ಕೂಡ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಲೋಕಸಭೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಚರ್ಚೆ ನಡೆಸ್ತಾರೆ. ಫೆಬ್ರವರಿ 15ರ ಒಳಗೆ ಘೋಷಣೆ ಮಾಡೋ ಲೆಕ್ಕಾಚಾರ ಇದೆ. ಭಾರೀ ಕುತೂಹಲ ಮೂಡಿಸ್ತಾ ಇದೆ ಸಚಿವರ ಸ್ಪರ್ಧೆ ವಿಚಾರ. ಡಿಸಿಎಂ ಹುದ್ದೆ ಬಗ್ಗೆಯೂ ಕೂಡ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಈ ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯೋ ಸಾಧ್ಯತೆ ಇದ್ದು ನಾಯಕರ ಅಭಿಪ್ರಾಯ ಪಡಿತಾರೆ ಸುರ್ಜೇವಾಲಾ. ಅದಾದ ಮೇಲೆ ನಾಳೆ ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. 28 ಕ್ಷೇತ್ರಗಳ ಸಂಯೋಜಕರ ಜೊತೆ ಹೈಕಮಾಂಡ್ ಸಭೆ ನಡೆಸುತ್ತೆ.
ಟಿಕೆಟ್ ಹಂಚಿಕೆ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಯಾವ ಯಾವ ಸಚಿವರು ಈ ಬಗ್ಗೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಜಾತಿಗಳು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಸಿಕೊಂಡಿದ್ದಾವೆ, ಅವ್ರಿಗೂ ಕೊಡಬೇಕಾಗ್ತದೆ, ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಕನ್ವಿನ್ಸ್. ಸಮುದಾಯ ಅಂತ ಆಗೇನಿಲ್ಲ, ಅವ್ರು ಮಾಡಬೇಕಂತ ಅಷ್ಟೇ ಹೇಳಿ, ಅಷ್ಟೇ ಅಂತೇನಿಲ್ಲ, ಮಾಡಬೇಕು. ಎಷ್ಟು ಮಾಡ್ತಾರೋ, ಹೇಗೆ ಮಾಡ್ತಾರೋ, ಯಾರಿಗೆ ಕೊಡ್ತಾರೋ ಅನ್ನೋದು ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಲೋಕಸಭೆ ಮತ್ತು DCM ವಿಚಾರ ಮಾತ್ರ ಚರ್ಚೆಗೆ ಬಂದಿದೆ. ಮನವಿ ಅದೇ, DCM ಪ್ಲಸ್ ಸರಿಯಾದ ರೀತಿಯಿಂದ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಈಗ DK ಶಿವಕುಮಾರ್ ಅವ್ರದ್ದು ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ, ಅವ್ರು DCM ಆಗಿ ಇದ್ದೇ ಇರ್ತಾರೆ. ಅದು ಬಿಟ್ಟು ಹೊರತಾಗಿ ಅದು ನಾವು ಕ್ಲೇಮ್, ಅದು ಸಮುದಾಯವಾರು ಇನ್ನು ಅಡಿಷನ್ ಮಾಡಿದ್ದು ಸಮುದಾಯದ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ನಾವು ಈ ರೀತಿ ಕನ್ವಿನ್ಸ್ ಅವ್ರಿಗೆ ಮಾಡಿದ್ದೀವಿ, ಈ ಥರ ರಾಜ್ಯದ ಪರಿಸ್ಥಿತಿ ಹಿಂಗಿದೆ ಹೇಳಿದ್ದೀವಿ. ಡಿಮಾಂಡ್ ಅಂದರೆ ಒಂದು ರಿಕ್ವೆಸ್ಟ್ ಆದರೆ ಎರಡು ಹೋಗಲ್ಲ ಡಿಮಾಂಡ್. ಕೆಲವರು ಹೇಳಿದರು ನೋಡಿ, ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, DCM ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು, ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ, ಅದನ್ನೆಲ್ಲ ತಿಳಿಸ್ಬೇಕಲ್ಲ, ಅದನ್ನು ಚರ್ಚೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನು ಅಗತ್ಯ ಇಲ್ಲ. ಅವಶ್ಯಕತೆ ಅಂದರೆ ಪ್ಲಸ್ ಆಗುತ್ತಾ DCM ಮಾಡಿದ್ರೆ ಲೋಕಸಭೆಗೆ ಅಂತೇಳಿ ಅಭಿಪ್ರಾಯ ಕೆಲವ್ರು ಹೇಳಿದರು. ಅದನ್ನು ಅವರು ಹೈಕಮಾಂಡಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಹೋಗಿದ್ದಾರೆ. ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ DCM ಹುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನು ನಮ್ಮ ಕೇಂದ್ರದ ವರಿಷ್ಠರ ಮುಂದೆ ನಾವು ಮಂಡಿಸ್ತಕ್ಕಂಥದ್ದು. ಅಂತಿಮವಾಗಿ ನಿರ್ಣಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಣಯವನ್ನು ತೆಗೆದುಕೊಳ್ತಾರೆ. ನೋಡಿ, ಸುರ್ಜೇವಾಲಾ ನಿನ್ನೆ ಬಂದವರ ಬೆಂಗಳೂರಿಗೆ, ನಿನ್ನೆ ಭೇಟಿನೂ ಕೂಡ ಮಾಡಿದ್ದೀವಿ. ಭೇಟಿ ಮಾಡಿರೋದ್ರಲ್ಲಿ ಅಭ್ಯರ್ಥಿಗಳದ್ದು ಚರ್ಚೆ ಮಾಡಿದ್ದೀವಿ, DCMಗಳದ್ದು ಚರ್ಚೆ ಮಾಡಿದ್ದೀವಿ. ನಾನು ಈ ವಿಷಯಗಳ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ, ಏಕೆಂದರೆ ಇದೆಲ್ಲ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು. ಈಗ ನಾಳೆ ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ ಮತ್ತು AICC ವರಿಷ್ಠರಿದ್ದಾರೆ, ಖರ್ಗೆ ಸಾಹೇಬರಿದ್ದಾರೆ, ಎಲ್ಲರೂ ಅವ್ರಿಗೆಲ್ಲ ಗೊತ್ತೇ ಇದೆ ವಿಷಯಗಳು. ನಾವು ಏನು ಮಾತಾಡಬೇಕು ಆ ಒಂದು ವಿಷಯಗಳನ್ನು ನಾವು ಅವ್ರ ಮುಂದೆ ನಾವು ಮಾತನಾಡ್ತೀವಿ ಮತ್ತು ನಮ್ಮ ಆಂತರಿಕ ಈ ವಿಷಯಗಳ ಬಗ್ಗೆ ನಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಶಾಂತ್, ಬಹಳಷ್ಟು ಚರ್ಚೆಗಳಾಗಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ DCM ಹುದ್ದೆ ಬಗ್ಗೆ ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ನಮಗೂ ಒಂದು ಕೊಡಿ ಅಂತ. ನೋಡಿ, ಅಧಿಕಾರ ಬಂದಾಗ ಹೈಕಮಾಂಡ್ ಒಂದು ನಿರ್ಧಾರವನ್ನು ಪ್ರಕಟಿಸಿತು. ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಅಧಿಕಾರದ ಹಂಚಿಕೆ ಕಗ್ಗಂಟಾಗಿತ್ತು. ಅನಂತರ ಹೈಕಮಾಂಡ್ ಒಂದು ಫಾರ್ಮುಲಾ ತೆಗಿತ್ತು. ಏನು ಫಾರ್ಮುಲಾ? ಹೊರಗಡೆ ಬಹಿರಂಗವಾಗಿ ಹೇಳಿದರು, ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, DK ಶಿವಕುಮಾರ್ ಆಲ್ ಪವರ್ಫುಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಈ ಮಾತನ್ನು KC ವೇಣುಗೋಪಾಲ್ ಹೇಳಿದರು. ಜೊತೆಗೆ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಚುನಾವಣೆವರೆಗೆ ಮುಂದುವರಿತಾರೆ. ಅದಾದ ನಂತರ ಸುದ್ದಿ ಬಂತು, ಸೋನಿಯಾ ಗಾಂಧಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕರೆದು ಹೇಳಿದ್ದಾರೆ, 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ. ಇದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೋನಿಯಾ ಗಾಂಧಿ ಎದುರುಗಡೆ ಸಿದ್ದರಾಮಯ್ಯನವ್ರಿಗೂ ವಿಷಯ ತಿಳಿಸಲಾಗಿದೆ, DK ಶಿವಕುಮಾರ್ಗೂ ವಿಷಯ ತಿಳಿಸಲಾಗಿದೆ. ಸಿದ್ದರಾಮಯ್ಯನವರ ಬಣ ಇಲ್ಲಿಯವರೆಗೆ ಸೋನಿಯಾ ಗಾಂಧಿ ಇದನ್ನು ಹೇಳಿದ್ದಾರೆ ಅನ್ನೋದನ್ನು ಹೇಳಿಲ್ಲ. ಆದರೆ DK ಶಿವಕುಮಾರ್ ಬಣ ಖಾಸಗಿಯಾಗಿ ಪತ್ರಕರ್ತರ ಎದುರು, ತಮ್ಮ ಕಾರ್ಯಕರ್ತರ ಎದುರು, ಇಲ್ಲ ಮೇಡಮ್ ಸಿಮ್ಲಾದಲ್ಲಿದ್ದರು, ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಹುಲ್ ಗಾಂಧಿ ಮನೆಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಹೋದಾಗ ಹೇಳಿದ್ದಾರೆ 2.5 ವರ್ಷ ಅಂತಕ್ಕಂಥದ್ದನ್ನು DK ಬಣ ಹೇಳ್ತಾ ಇದೆ, ಸಿದ್ದರಾಮಯ್ಯ ಬಣ ಹೇಳ್ತಾ ಇಲ್ಲ. ಸೊ ಇಡೀ ಸರ್ಕಾರದ ಕಗ್ಗಂಟು, ಇಡೀ ಸರ್ಕಾರದ ಒಂದು ಫಾಲ್ಟ್ ಲೈನ್ ಅಂತ ನೀವು ಅದನ್ನು ಕರೆಯೋದಾದರೆ, ವಲ್ನರೇಬಲ್ ಏರಿಯಾ ಅಂತ ಕರೆಯೋದಾದರೆ 2.5 ವರ್ಷದ ನಂತರ DKಗೆ ಅವಕಾಶ ಸಿಗಲ್ಲ. ಯಾಕಂದರೆ 2 ಉದಾಹರಣೆಗಳಿವೆ. ಒಂದು ಛತ್ತೀಸ್ಗಢದ ಉದಾಹರಣೆ, ಭೂಪೇಶ್ ಬಘೇಲ್ ಮತ್ತು ಸಿಂಗ್ದೇವ್ ನಡುವೆ ನಡೆದಿತ್ತು, ಇದೇ ರೀತಿಯ ಪ್ಯಾಕ್ಟ್ ನಡೆದಿತ್ತು, ಭೂಪೇಶ್ ಬಘೇಲ್ ಅದನ್ನು ಒಪ್ಕೊಳ್ಳಿಲ್ಲ. ರಾಜಸ್ಥಾನದಲ್ಲೂ ಕೂಡ ಸಚಿನ್ ಪೈಲಟ್ರನ್ನು ತರುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದರೂ ಕೂಡ ಅಶೋಕ್ ಗೆಹ್ಲೋಟ್ ಅದಕ್ಕೆ ಒಪ್ಪಲಿಲ್ಲ.
ಹೀಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಒಪ್ತಾರಾ ಅಂತಕ್ಕಂಥ ಪ್ರಶ್ನೆಗಳಿದ್ವು. ಈಗ ಅವರ ಹೇಳಿಕೆಗಳನ್ನು ಗಮನಿಸಿದರೆ ಡಾಕ್ಟರ್ ಯತೀಂದ್ರರ ಹೇಳಿಕೆ ಬಗ್ಗೆ ನಾವು ಕಳೆದ ವಾರವಷ್ಟೇ ಮಾತನಾಡಿದ್ವಿ. 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಕುರುಬ ಸಮಾಜದ ಬೆಂಬಲ ಅವಶ್ಯಕ ಅಂತ. ಅಂದರೆ ಆ ಚರ್ಚೆ ಇದೆ. ಆ ಕಾರಣದಿಂದ ಸಿದ್ದರಾಮಯ್ಯನವರ ಬಣ ಕೂಡ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಳೆದಿದೆ. ಈಗ ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರು, ಪರಮೇಶ್ವರ್ ಬಿಟ್ಬಿಡಿ, ಪರಮೇಶ್ವರ್ ಕಾಂಗ್ರೆಸ್ ನಿಷ್ಠರು, ಸಿದ್ದರಾಮಯ್ಯ ಬಣ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಸತೀಶ್ ಜಾರಕಿಹೊಳಿ, ರಾಜಣ್ಣ, MB ಪಾಟೀಲ್, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಸಿದ್ದರಾಮಯ್ಯನವರ ಬಣದವರು. ಇವರೊಂದು ಮೀಟಿಂಗನ್ನು, ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ. ಅದರಲ್ಲಿ ಪರಮೇಶ್ವರ್ ಮತ್ತು ಮುನಿಯಪ್ಪನವರು ಹೋಗ್ತಾರೆ. ಮೀಟಿಂಗಲ್ಲಿ ಏನು ನಿರ್ಧಾರ ಆಗುತ್ತೆ? DCMಗಳನ್ನು ಕೇಳೋದು ಅಂತ. ಸುರ್ಜೇವಾಲಾ ಎದುರುಗಡೆ ಹಿರಿಯ ಸಚಿವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲ, ನೀವು ಬರೀ DK ಶಿವಕುಮಾರನ್ನು DCM ಮಾಡಿದರೆ ಡೆಮೋಗ್ರಫಿಕ್ ರಿಪ್ರೆಸೆಂಟೇಷನ್ ಆಗಲ್ಲ. BJPಯ ಉದಾಹರಣೆ ಮುಂದಿದೆ. ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 2 DCM ಕೊಟ್ಟಿದ್ದಾರೆ. ಒಂದು SC ಕೊಡ್ತಾರೆ, ಒಂದು OBC ಕೊಡ್ತಾರೆ. ಅಪ್ಪರ್ ಕಾಸ್ಟ್ ಮುಖ್ಯಮಂತ್ರಿ ಇದ್ದರೆ OBC ಡೆಪ್ಯೂಟಿ CM ಇರುತ್ತೆ, OBC ಡೆಪ್ಯೂಟಿ CM ಇದ್ದರೆ ಅಪ್ಪರ್ ಕಾಸ್ಟ್ DCM ಇರುತ್ತೆ. ಆ ರೀತಿ ನಾವು ಮಾಡದೆ ಹೋದರೆ ನಮಗೆ ಡೆಮೋಗ್ರಫಿಕ್ ರಿಪ್ರೆಸೆಂಟೇಷನ್ ಸೂಟ್ ಆಗಲ್ಲ ಅನ್ನೋದನ್ನು ಹಿರಿಯ ಸಚಿವರು ರಣದೀಪ್ ಸುರ್ಜೇವಾಲಾಗೆ ಕನ್ವೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇದು ಹೈಕಮಾಂಡನ್ನು ಒಂದು ಅಡ್ಡಕತ್ತರಿಯಲ್ಲಿ ಸಿಲುಕಿಸುವ ಪ್ರಯತ್ನ. ಕೆಲವರು ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ಶ್ಯೂರ್, ಬಟ್ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, ಈ ಪ್ರಯತ್ನ ನಡೀತಾ ಇರೋದು DK ಶಿವಕುಮಾರನ್ನು ಐದರ ಅಧ್ಯಕ್ಷ ಅಥವಾ DCM 2ರಲ್ಲಿ ಒಂದು ಮಾತ್ರ ಇಟ್ಕೊಳ್ಳಿ ಅಂತ ಕನ್ವೆ ಮಾಡಿಸ್ಲಿಕ್ಕೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ ಅಂತ. ಆದರೆ ನನಗನ್ಸುತ್ತೆ ಲೋಕಸಭಾ ಚುನಾವಣೆ ಮುಗಿಯೋರಿಗೆ ಆ ಸಾಧ್ಯತೆಗಳು ಕಡಿಮೆ. ಯಾಕಂದರೆ DK ಶಿವಕುಮಾರ್ ಒಬ್ಬ ಒಳ್ಳೆಯ ಸಂಘಟಕ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಹೀಗಿರುವ ಸಂದರ್ಭದಲ್ಲಿ ಈಗ DCM ಎಷ್ಟು DCM ಅನ್ನುವ ಪ್ರಶ್ನೆ ಬಂದಾಗ OBC ಮುಖ್ಯಮಂತ್ರಿ ಇದ್ದಾರೆ, ಒಕ್ಕಲಿಗ ಉಪಮುಖ್ಯಮಂತ್ರಿ ಇದ್ದಾರೆ. ಒಬ್ಬ ಲಿಂಗಾಯತ ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನು MB ಪಾಟೀಲ್ ಹೇಳ್ತಿದ್ದಾರೆ. ಒಬ್ಬ SC ರೈಟ್ ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನು ಪರಮೇಶ್ವರ್ ಹೇಳ್ತಾ ಇದ್ದಾರೆ. SC ಲೆಫ್ಟ್ ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನು ಮುನಿಯಪ್ಪ ಹೇಳ್ತಾ ಇದ್ದಾರೆ. ಒಬ್ಬ ST ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಅಂದರೆ ಎಷ್ಟು ಉಪಮುಖ್ಯಮಂತ್ರಿಗಳಾದರು ಮಾಡಿದ್ರು ಅಂದ್ಕೊಳ್ಳೋಣ. ಒಂದು SC ರೈಟ್, ಮುನಿಯಪ್ಪ ಏನು ಹೇಳ್ತಿದ್ದಾರೆ, ರೈಟ್ ಹೇಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರೈಟ್ ಯಾಕೆ ಮಾಡ್ತೀರಿ, ಲೆಫ್ಟ್ ಒಂದು ಮಾಡಿ ಇಲ್ಲಿ ಅಂತ. ಪರಮೇಶ್ವರ್ ಹೇಳ್ತಾರೆ ರೈಟ್ಗೆ ನೀವು ಪ್ರಾತಿನಿಧ್ಯವನ್ನು ಕೊಡದೆ ಹೋದರೆ BJP ಅವರನ್ನು ಸೆಳೆದುಕೊಳ್ಳುತ್ತೆ ಅನ್ನೋದನ್ನು ಪರಮೇಶ್ವರ್ ಕನ್ವೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಡೆಮೋಗ್ರಫಿಕ್ ರಿಪ್ರೆಸೆಂಟೇಷನ್ನ ಒಂದು ಒತ್ತಡ ಏನು ಮಾಡಲಾಗ್ತಾ ಇದೆ, ಅದು ನನಗನ್ಸುತ್ತೆ ಭಾವನಾ, ಎಲ್ರಿಗೂ ಗೊತ್ತು ಇಷ್ಟು DCMಗಳನ್ನು ಕರ್ನಾಟಕದಲ್ಲಿ ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ಗೆ ಹೈಕಮಾಂಡ್ ಒಂದು ಮಾತು ಕೊಟ್ಟಿದೆ ಅಂತ. ಆದರೆ ಇದನ್ನು ಯಾಕೆ ಮಾಡಲಾಗ್ತಿದೆ ಅಂತಂದರೆ DK ಶಿವಕುಮಾರನ್ನು ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ. DK ಶಿವಕುಮಾರ್ನ ಸಾಧ್ಯವಾದಷ್ಟು ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ ಇಡಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಈ DCMನ ಕೂಗು ಎದ್ದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. DK ಶಿವಕುಮಾರರ ಪ್ರಭಾವವನ್ನು ಹೈಕಮಾಂಡ್ ಕಣ್ಣಿನಲ್ಲಿ ತಗ್ಗಿಸಲು ಈ ಪ್ರಯತ್ನವನ್ನು DK ಶಿವಕುಮಾರ್ ಸುಮ್ಮನೆ ಕುಳಿತಿದ್ದಾರಾ? ಅವರು ಸುಮ್ಮನೆ ಕುಳಿತಿಲ್ಲ. ಅವ್ರೇನು ಮಾಡ್ತಿದ್ದಾರೆ, ಅವರು ಹೈಕಮಾಂಡ್ ಹೇಳ್ತಿದ್ದಾರೆ ಎಲ್ಲ ಹಿರಿಯ ಸಚಿವರನ್ನು ನೀವು ಚುನಾವಣೆಗೆ ನಿಲ್ಲಿಸಿ, ನಿಮ್ಗೆ ಸೀಟ್ ಜಾಸ್ತಿ ಬೇಕಾ, ಹಿರಿಯ ಸಚಿವರನ್ನ ನಿಲ್ಲಿಸಿ, ಹೊಸ ಕ್ಯಾಂಡಿಡೇಟ್ ಹುಡುಕಿ ನೀವು ಲೋಕಸಭಾ ಗೆಲ್ಲಕ್ಕಾಗಲ್ಲ, ಹಿರಿಯ ಸಚಿವರನ್ನು ನಿಲ್ಲಿಸಿ ಅನ್ನೋದನ್ನು DK ಶಿವಕುಮಾರ್ ಹೇಳ್ತಿದ್ದಾರೆ. ಅವ್ರ ಪ್ಲ್ಯಾನ್ ಏನು, ಹಿರಿಯ ಸಚಿವರನ್ನು ನಿಲ್ಲಿಸೋದು. ಗೆದ್ದರೆ ದಿಲ್ಲಿಗೆ ಹೋಗ್ತಾರೆ, ಸೋತ್ರೆ ಅವ್ರನ್ನ ಇಟ್ಕೊಂಡು ಯಾಕೆ ಮಂತ್ರಿ ಮಾಡ್ತೀರಿ, ಅವರನ್ನು ತೆಗೀರಿ ಅಂತಕ್ಕಂಥ ಒಂದು ಕೂಗೆಬ್ಸೋದು. ಆಗ ಫಸ್ಟ್ ಟೈಮ್ MLAಗಳ ಬೆಂಬಲ DK ಶಿವಕುಮಾರ್ಗೆ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫ್ಯೂಚರ್ ಸ್ಟ್ರಾಟಜಿ ಆಫ್ ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್ ಬಣ ಅಂತ. ಕಾಂಗ್ರೆಸ್ ಬೆನ್ನಲ್ಲೇ ಮೈತ್ರಿ ಪಕ್ಷದಿಂದಲೂ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಕಾಂಗ್ರೆಸ್ ಸೋಲಿಸೋದಕ್ಕೆ ಇನ್ನಿಲ್ಲದ ರಣತಂತ್ರಗಳನ್ನ ಪ್ಲಾನ್ ಮಾಡ್ಕೊಳ್ತಾ ಇವೆ ಎರಡೂ ಪಕ್ಷಗಳು. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದು ಸರಣಿ ಸಭೆಗಳ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಸಲಾಗ್ತಾ ಇದೆ. ಮೊದಲ ಹಂತವಾಗಿ 13 ಕ್ಷೇತ್ರಗಳ ಮೇಲೆ ಗಮನ ಹರಿಸಿದೆ ಬಿಜೆಪಿ. ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲೇ ಮೊದಲ ತಾಲೀಮು. ಆದಷ್ಟು ಬೇಗ ಸೀಟು ಹಂಚಿಕೆ ಮಾಡಿಕೊಂಡು ಚುನಾವಣೆ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ. ಇನ್ನು ಕಾಫಿನಾಡಿನ ರೆಸಾರ್ಟ್ನಲ್ಲಿ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ನಡೀತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ HDK ತಂತ್ರಗಾರಿಕೆ. ಮಂಡ್ಯ, ಮೈಸೂರು ಭಾಗದ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ರೆಸಾರ್ಟ್ಗೆ ಜೆಡಿಎಸ್ ನಾಯಕರ ಜೊತೆ HDK ಬಂದಿದ್ದಾರೆ. ಟಿಕೆಟ್ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ.
ಪ್ರಶಾಂತ್, ಕಾಂಗ್ರೆಸ್ ಸಿದ್ಧತೆಗಳನ್ನು ಮಾಡ್ತಾನೆ ಇದೆ. ಇವಾಗ JDS ಮತ್ತು BJP ಯಾವಾಗ ಪ್ರೋ ಆಕ್ಟಿವ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಅಂದರೆ ಹೇಳಲಾಗ್ತಾ ಇದೆ ಸೀಟ್ ಹಂಚಿಕೆ ಮಾಡೋಣ, ಮಾತಾಡೋಣ, ಯಾವ ಸೀಟು ಅಂತ ನಿರ್ಧರಿಸೋಣ ಅಂತ. ಬಟ್ ಅದು ಅಲ್ಲಿಗೆ ನಿಂತಿದೆ. ನೋಡಿ ಬಾಬಾ, ಈಗ ಫಾರ್ಮಲಿ ನನಗನ್ಸುತ್ತೆ ಹೈಕಮಾಂಡ್ ಕರ್ನಾಟಕದ BJP ನಾಯಕರಿಗೆ ಹೇಳಿದೆ ಎಷ್ಟು ಸೀಟ್ಗಳನ್ನು ನೀವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಿ. 3, 4. JDS ನೋಡಿ ಈಗಾಗಲೇ ಮಂಡ್ಯ ಹಾಸನ ಫಿಕ್ಸ್ ಆಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನಲ್ಲಿ 2 ಸೀಟ್ಗಳು ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ಬಹುತೇಕ ತುಮಕೂರಿಗೆ ಕುಮಾರಸ್ವಾಮಿ ಹೋಗ್ತಾರಾ ಅನ್ನುವ ಚರ್ಚೆ ಕೂಡ ಇದೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರಾ, ಡಿಸೈಡ್ ಆಗಿಲ್ಲ. ನನಗನ್ಸುತ್ತೆ ಈ ಹಂತದಲ್ಲಿ ಟಿಕೆಟ್ ಅಂದರೆ ಸೀಟ್ ಹಂಚಿಕೆ ನಿರ್ಧರಿಸೋದಕ್ಕಿಂತ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು ಅಂತಕ್ಕಂಥದ್ರ ಬಗ್ಗೆ ನಿಮ್ಮಲ್ಲೇ ಚರ್ಚೆ ನಡೆಸಿ ನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬನ್ನಿ ಅನ್ನೋದನ್ನು BJP ಹೈಕಮಾಂಡ್ JDS ನಾಯಕರಿಗೂ ಹೇಳಿದೆ, ಕರ್ನಾಟಕದ BJP ನಾಯಕರಿಗೆ ಹೇಳಿದೆ. ಈಗ ಅರುಣ್ ಸಿಂಗ್ ಮೊನ್ನೆ ಬೆಂಗಳೂರಿಗೆ ಬಂದರು, ಚಿಂತನ ಬೈಠಕ್ ನಡೀತು, ಪ್ರಮುಖವಾಗಿರ್ತಕ್ಕಂಥ ಒಂದು ಚುನಾವಣಾ ತಯಾರಿಯ ಸಭೆಗಳು ನಡೆದವು. ಈಗ ಹಂತ ಹಂತವಾಗಿ ಲೋಕಸಭಾ ಕ್ಷೇತ್ರವಾರು ಅಭಿಪ್ರಾಯಗಳನ್ನು ಮಂಡಲ ಮಟ್ಟದಿಂದ ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ, ಕ್ಲಸ್ಟರ್ಗಳನ್ನು ಮಾಡೋದರ ಮುಖಾಂತರ ಮಾಡಲಾಗ್ತಾ ಇದೆ. ಹೀಗಾಗಿ ಅಂತಿಮವಾಗಿ BJP ಕೂಡ ನಿರ್ಧರಿಸಬೇಕಾಗತ್ತೆ ಯಾವ ಸೀಟನ್ನು JDSಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ. 3 ಆದರೆ 3, 4 ಆದರೆ 4. ಆದರೆ ಯಾವ ಸೀಟ್ಗಳನ್ನು ಅಂತಕ್ಕಂಥದ್ದನ್ನು ಕರ್ನಾಟಕದ BJP ನಾಯಕರು ನಿರ್ಧರಿಸಬೇಕಾಗತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಅದರಲ್ಲೇನು ಭಾಳ ಗೊಂದಲ ಇದೆ ಅಂತಕ್ಕಂಥದ್ದಿಲ್ಲ. ಈಗ ದೇವೇಗೌಡರು ನಿಲ್ತಾರ, ಕುಮಾರಸ್ವಾಮಿ ನಿಲ್ತಾರ, ಇದು ಅಂತಿಮವಾಗಿ JDS ನಿರ್ಧಾರ ಮಾಡಬೇಕು. ಆ ಕಾರಣದಿಂದ BJP ಕೂಡ ನೋಡಿ, BJPಯ ಕೇಂದ್ರೀಯ ನಾಯಕರು ಹೇಳ್ತಿದ್ದಾರೆ ಈ ತಿಂಗಳಾಂತ್ಯದಲ್ಲಿ ನೀವು ನಮಗೊಂದು ಟೆಂಟೇಟಿವ್ ಒಂದು ಪಟ್ಟಿಯನ್ನು ಕಳಿಸ್ಕೊಡಿ ಅಂತಕ್ಕಂಥದ್ದು. ಅದರಲ್ಲಿ ಸಿಂಗಲ್ ನೇಮ್ ಯಾವಿವೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಬಹುತೇಕ ಫೆಬ್ರವರಿ ಮೊದಲ ವಾರದಲ್ಲೇ ನಿರ್ಧರಿಸ್ಬೋದು ಅಂತ ಹೇಳಲಾಗ್ತಾ ಇದೆ. JDS ಕೂಡ ಚಿಕ್ಕಮಗಳೂರಿನಲ್ಲಿ ಕುಮಾರಸ್ವಾಮಿ ಬೀಡ್ಬಿಟ್ಟು ತಮ್ಮ ನಾಯಕರ ಜೊತೆ ನೋಡಿ, JDSಗೂ ಕೂಡ ಇದು ಹಠ ಹಿಡಿಯುವ ಕಾಲ ಅಲ್ಲ, ಚುನಾವಣೆಯನ್ನು ಗೆಲ್ಲುವ ಕಾಲ. JDS ಹಠ ಹಿಡಿದು ಜಾಸ್ತಿ ಸೀಟ್ ತೆಗೆದುಕೊಂಡು ಕಡಿಮೆ ಸೀಟ್ಗಳನ್ನು ಗೆದ್ದರೆ JDSನ ಅಸ್ತಿತ್ವವೇ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿಯವ್ರ ಮನಸ್ಸಿನಲ್ಲಿದೆ ಎಷ್ಟು ಸೀಟ್ ತೆಗೆದುಕೊಳ್ತೀವೋ 100% ಸ್ಟ್ರೈಕ್ ರೇಟ್ ಮಾಡಿದರೆ ಮಾತ್ರ JDSನ ಪ್ರಸ್ತುತತೆ, ಅಸ್ತಿತ್ವ ಮತ್ತು JDSನ ಡಿಮಾಂಡ್ ಹೆಚ್ಚುತ್ತೆ. ಆ ಕಾರಣದಿಂದ JDSಗೂ ಕೂಡ ಆತಂಕ ಇದೆ. ಕಳೆದ ಬಾರಿಯಂತೆ ನಾವು ಜಾಸ್ತಿ ಸೀಟ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಕ್ಯಾಂಡಿಡೇಟ್ ಯಾರು ಅಂತಂದರೆ ಹಿರಿಯ ಸಚಿವರು ಅನ್ನೋದನ್ನು DK ಶಿವಕುಮಾರ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. BJPಯಲ್ಲಿ ಇರುವ ಕುತೂಹಲ ಎಷ್ಟು ಹಾಲಿ ಸಂಸದರನ್ನು ಕೈ ಬಿಡಲಾಗತ್ತೆ, ಎಷ್ಟು ಹೊಸಬರನ್ನ ರಿಪ್ಲೇಸ್ಮೆಂಟ್ ಯಾರು ಅಲ್ಲ, ಆ ರಿಪ್ಲೇಸ್ಮೆಂಟ್ನಲ್ಲಿ ಏನಾದರೂ ಗೊಂದಲ ಆಗುತ್ತಾ, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರದ್ದು ಆದಂತೆ ಈ ಕುತೂಹಲ BJP ಟಿಕೆಟ್ ಹಂಚಿಕೆಯಲ್ಲಿ ಜಾಸ್ತಿ. ಅಯೋಧ್ಯೆ ರಾಮ ಪೂಜೆಗೆ ಅವಕಾಶ ಕೊಟ್ಟಿದ್ದೇ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ವಾದ. ಶ್ರೀರಾಮನ ಹುಟ್ಟಿನ ಬಗ್ಗೆಯೇ ಪ್ರಶ್ನಿಸಿದ್ರಿ ಅಂತ BJP ಹೇಳ್ತಾ ಇದೆ. BJP ಕಾಂಗ್ರೆಸ್ ಮಧ್ಯೆ ಈಗ ಮಂದಿರ ಪೇಟೆಂಟ್ ಫೈಟ್ ಶುರುವಾಗಿದೆ. ಯಾವ್ಯಾವ ನಾಯಕರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ರಾಮ ಎಲ್ಲರಿಗೂ ಸೇರಿದಂತವನು ಬನ್ನಿ, ಅದಕ್ಕೋಸ್ಕರ ರಾಮ BJP ಅವ್ರಿಗೆ ಏನು ಪೇಟೆಂಟ್ ಕೊಟ್ಟಿಲ್ಲಲ್ವಾ, ನೀವು ಬನ್ನಿ ಪೂಜೆಗೆ, ನೀವು ಕೊಡಿದ್ದೇಣಿಗೆ ನಾ ಕೊಡಲ್ಲ ಅಂತ ಹೇಳ್ತಾರೆ. ಕೊಡಲ್ಲ ಅಂದವರು ಪೇಟೆಂಟ್ ನಮಗೆ ಅವರೇ ಕೊಡ್ತಾ ಇದ್ದಾರೆ. ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂತ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದ್ಬಿಡ್ತಾ ಅವರಿಗೆ. ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನ ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನ ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹೊಟ್ಟೆ ಎಲ್ಲ ಉರಿ ಆಗ್ತಾ ಇದೆ. ರಾಮ ಎಲ್ಲರಿಗೂ ಸೇರಿದಂತ. See, I have not been invited. Either my chief minister have not been invited. My Congress president has been invited. But the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. Arshna is tamarind we grow. Rice we are giving to every village. ಅಕ್ಕಿ ಒಂದ್ ಕಡೆ, ಅರ್ಶನ ಒಂದ್ ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷಿ ಅಂತ ಆಗ್ತದೆ. ಪ್ರಶಾಂತ್, ಕ್ರೆಡಿಟ್ ವಾರ್ ನೋಡಿ, ಸಹಜ ಇಂಥ ಒಂದು ದೊಡ್ಡ ಘಟನೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇತಿಹಾಸಕ್ಕೆ ಹೋಗದೆ ವರ್ತಮಾನದಲ್ಲಿ ಮಾತ್ರ ಕುಳಿತುಕೊಂಡು ನೋಡಿದಾಗ ಕ್ರೆಡಿಟ್ ವಾರ್ ಶುರು ಆಗುತ್ತೆ. ಇತಿಹಾಸದಲ್ಲಿ ಏನು ನಡೀತು ಅಂತಕ್ಕಂಥದ್ದು ನೋಡಿದಾಗ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆ ದೇವಾಲಯದ ಬಾಗಿಲು ತೆಗೆಸಿದ್ದು ನಾವು, ದೇವಾಲಯದಲ್ಲಿ ಮೂರ್ತಿ ಇಡಿಸಿದ್ದು ನಾವು ಅಂತಕ್ಕಂಥದ್ದು. ನಂತರದ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿತ್ತು, ಕರಸೇವಕರ ಮೇಲೆ ಗುಂಡಿನ ದಾಳಿಯನ್ನು ಮುಲಾಯಂ ಸಿಂಗ್ ಯಾದವ್ ನಡೆಸಿದಾಗ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿತ್ತು,
ಆ್ಯಂಡ್ ದೇವಾಲಯ ತೆಗೆಸಿದ್ದಕ್ಕೂ ಒಂದು ಕಾರಣ ಇತ್ತಲ್ಲ ಪ್ರಶಾಂತ್. ಅಲ್ಲ ಇರಲಿ, ಆದರೆ ಈಗ ಕುಳಿತುಕೊಂಡು ಕಾಂಗ್ರೆಸ್ ಏನು ಕ್ರೆಡಿಟ್ ತೆಗೆದುಕೊಳ್ತಾ ಇದೆ ಅದರ ಅರ್ಥ ಕಾಂಗ್ರೆಸ್ಗೆ ಅರ್ಥ ಆಗ್ತಾ ಇದೆ ನಿಧಾನವಾಗಿ ನಾವು ಈ ವಿಷಯದಲ್ಲಿ ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಅರ್ಥ ಆಗ್ತಾ ಇದೆ. ಆ ಕಾರಣದಿಂದ ಮಂದಿರದ ಉದ್ಘಾಟನೆಗೆ ಹೋಗಬೇಕೋ ಬೇಡವೋ ಅಂತಕ್ಕಂಥ ದ್ವಂದ್ವದಲ್ಲಿ ಕಾಂಗ್ರೆಸ್ ಇದೆ. ಹೋದ್ರೇನು ಹೋಗದೇ ಇದ್ರೇನು ಅಂತಕ್ಕಂಥ ಒಂದು ವಿಚಿತ್ರ ದ್ವಂದ್ವದಲ್ಲಿ ತೊಳಲಾಟದಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ದೊಡ್ಡ ಮೂಮೆಂಟ್ ಸೃಷ್ಟಿಯಾದಾಗ ಸಹಜವಾಗಿ ಈಗ ನೋಡಿ, ಈಗ ಯಾರೂ ಇವತ್ತು 89, 92ರಲ್ಲಿ ಏನು ನಡೀತು ಅಂತಕ್ಕಂಥದ್ದು ಹೊಸ ಯುವಕರಿಗೆ ಜಾಸ್ತಿ ಗೊತ್ತಿಲ್ಲ. ಆದರೆ 89ರಿಂದ 92, 94ರವರೆಗೆ ರಾಮ ಮಂದಿರದ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಹೇಗೆ ನಡೆದುಕೊಳ್ತು ಅಂತಕ್ಕಂಥದ್ದು ಜನರಿಗೆ ಗೊತ್ತಿದೆ, ಹಿರಿಯರಿಗೆ ನಿಶ್ಚಿತವಾಗಿ ಗೊತ್ತಿದೆ. ಆದರೆ ಕಾಂಗ್ರೆಸ್ ಈಗೇನು ಪ್ರಯತ್ನ ಮಾಡ್ತಾ ಇದೆ, ಬಾಗಿಲು ತೆಗೆಸಿದ್ದು ನಾವು ಅದರ ಕ್ರೆಡಿಟನ್ನು ತೆಗೆದುಕೊಂಡು. ಆದರೆ ನನಗನ್ಸುತ್ತೆ ಇದು ಹೇಗಾಗತ್ತೆ, ಅನೇಕ ಬಾರಿ ನಾವು ಪತ್ರಕರ್ತರಲ್ಲೂ ನಡೆಯುತ್ತೆ, ಒಂದು ಸುದ್ದಿ ಕೊಡಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸುದ್ದಿ ಕೊಟ್ಟವ ಮುಂದೆ ಹೋಗ್ಬಿಡ್ತಾನೆ, ಕೊಡದೇ ಇದ್ದನೋ ಅಯ್ಯೋ ನನಗೆ ಗೊತ್ತಿತ್ತು ನನಗಾಗಿ ಅಂತ ಮಾತಾಡ್ತಾ ಸುಮ್ಮನೆ ಕೊಡ್ತಾನೆ. ಬಟ್ ಸುದ್ದಿ ಕೊಟ್ಟವನಿಗೆ ಕ್ರೆಡಿಟ್ ಸಿಗುತ್ತೆ. ಹಾಗೆ ಆ ಕಾಲದಲ್ಲಿ ಆಂದೋಲನವನ್ನು ನಡೆಸಿ ಕರಸೇವಕರ ಒಂದು ಏನೊಂದು ಚಳುವಳಿಯನ್ನು ನಡೆಸಲಾಯಿತು. ನ್ಯಾಚುರಲಿ ರಾಮನ ಪ್ರಶ್ನೆ ಬಂದಾಗ ಲಾಭ BJPಗಾಗತ್ತೆ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ಆ ಬಸ್ಸನ್ನು ಬಿಟ್ಟು ಮಿಸ್ ಮಾಡ್ಕೊಂಡಿದೆ, ಟ್ರೈನನ್ನು ಮಿಸ್ ಮಾಡ್ಕೊಂಡಿದೆ. ಈಗ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಇಲ್ಲ ಟ್ರೈನ್ ನಾವೊಂದು ಹೊಸ ಟ್ರೈನ್ ಬಿಡಬೇಕು ಅಂತಕ್ಕ. ಹಾಗಾಗಲ್ಲ. ರಾಮನ ಪ್ರಶ್ನೆ ಬಂದಾಗ ಜನ ಹೆಚ್ಚು BJP, ಅಂದರೆ ನನಗೇನು ಹೊಸ ವೋಟರ್ಸ್ BJP ಕಡೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ BJPಯ ವೋಟರ್ಸ್ ಯಾರಿದ್ದಾರೆ ಅವರು ಅಯೋಧ್ಯೆಯ ಮಂದಿರದ ಪ್ರಶ್ನೆ ಬಂದಾಗ ಇನ್ನಷ್ಟು BJPಗೆ ಹತ್ತಿರ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅದರ ಕ್ರೆಡಿಟನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಕಾಂಗ್ರೆಸ್ ಹ್ಯಾಸ್ ಮಿಸ್ಡ್ ದ ಬಸ್. ಎಸ್ ಥ್ಯಾಂಕ್ ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.